ಕಟ್ಕೊಂಡ ಹೆಂಡತಿಯನ್ನೇ ಹತ್ಯೆಗೈದು ಎಸ್ಕೇಪ್ ಆಗುವುದಕ್ಕೆ ಯತ್ನಿಸಿದಂತಹ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪತಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಹಳೆ ಹುಬ್ಬಳ್ಳಿ ಪೊಲೀಸರು. ಅಂಜುಮಾನ್ ಅಂತೇಳಿ ಆತನ ಹೆಸರು. ಮೆಹಬೂಬ್ ಈ ಕೊಲೆಯನ್ನ ಮಾಡಿರುವಂತಹ ವ್ಯಕ್ತಿ. ಈತನನ್ನ ಅರೆಸ್ಟ್ ಮಾಡಲಾಗಿದೆ. ಮೆಹಬೂಬ್ ಜೊತೆಗೆ ಎರಡನೇ ಮದುವೆ ಆಗಿರ್ತಾರೆ ಅಂಜುಮಾ. ನಿತ್ಯ ಜಗಳದ ಹಿನ್ನೆಲೆಯಲ್ಲಿ ಕತ್ತು ಹಿಸುಕಿ ಅಂಜುಮಾಳನ್ನು ಕೊಲೆ ಮಾಡಲಾಗಿತ್ತು. ಸ್ಥಳೀಯರ ಸಹಾಯದಿಂದ ಈಗ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈತನೇ ಆರೋಪಿ. ಹೆಂಡತಿಯನ್ನು ಹತ್ಯೆಗೈದು ಎಸ್ಕೇಪ್ ಆಗೋದಕ್ಕೆ ಯತ್ನ ಮಾಡ್ತಾ ಇದ್ದ. ಈ ಸಂದರ್ಭದಲ್ಲಿ ಸ್ಥಳೀಯರು ಕೊಟ್ಟ ಮಾಹಿತಿಯನ್ನು ಆಧರಿಸಿ ಈತನನ್ನು ಅರೆಸ್ಟ್ ಮಾಡಲಾಗಿದೆ. ಇದರ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ನಮ್ಮ ಓಲ್ಡ್ ಹುಬ್ಳಿ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗ್ತಾ ಇದೆ. ಇದರಲ್ಲಿ ಅಂಜುಮ್ ಅಂತ ಸುಮಾರು 32 ವರ್ಷದ ಹೆಣ್ಮಗಳು, ರೇಮತ್ ನಗರದ ನಿವಾಸಿ. ಈಕೆ ಗಂಡ ಮೆಹಬೂಬ್ ಬಾಷಾ ಅಂತ, ಈತ ಆಟೋ ಡ್ರೈವರು. ಈ ಇಬ್ಬರಿಗೂ ಗಂಡ ಹೆಂಡತಿ ಇಬ್ಬರಿಗೂ ಎರಡನೇ ಮದುವೆ ಇದು. 4 ವರ್ಷದ ಕೆಳಗೆ ಇವರು ಎರಡನೇ ಮದುವೆ ಆಗಿದ್ದಾರೆ. ಮೃತಳಿಗೆ ಮೊದಲನೇ ಗಂಡನಿಂದ ಒಂದು 12 ವರ್ಷದ್ದು ಮಗ ಇದ್ದ, ಮತ್ತೀಗ 3 ವರ್ಷದ್ದು ಇನ್ನೊಂದು ಮಗು ಇದೆ ಅನ್ನೋಂಥ ತಿಳಿದು ಬಂದಿದೆ. ಈತ ಮೆಹಬೂಬ್ ಬಾಷಾ ಅಕ್ಯೂಸ್ಡ್ ಏನಿದ್ದಾನೆ, ಲಾಸ್ಟ್ ಒಂದು 20 ದಿನದಿಂದ ಊರಲ್ಲಿರಲಿಲ್ಲ. ನೆನ್ನೆ ನೈಟ್ ಬಂದ ಮೇಲೆ ಏನೋ ಸಂಘರ್ಷ ಆಗಿದೆ. ಆ ಸಂಘರ್ಷ ಆಗಿರೋದ್ರ ಹಿನ್ನೆಲೆಯಲ್ಲಿ ಒಂದು ಘಟನೆ ನಡೆದಿದೆ ಅನ್ನೋಂಥ ತಿಳಿದು ಬಂದಿದೆ. ಆತ ಹೇಳೋದು ಗಲಾಟೆ ಆಯಿತು, ಆಕೆ ಸ್ವಲ್ಪ ಬೇರೆ ಯಾರು ಹಿಂದೆ ರಾತ್ರಿಗೆ ಏನಾಗಿಲ್ಲ, ಬರ್ತಡೇ ಕೇಕ್ ಕಟ್ ಮಾಡಿದ್ರಿ, ಕಟ್ ಮಾಡಿ ಮಕ್ಕೊಂದಿದ್ರಿ. ಬರ್ಡೇ ಯಾರ್ದು ಇದ್ದಿದ್ದಲ್ಲ ರೀ, ಹ್ಯಾಪಿ ನ್ಯೂ ಇಯರ್ ಇಂದ ಹೊಸದೇ, ಅದಕ್ಕೆ ಕೇಕ್ ಕಟ್ ಮಾರಾಗುತ್ತಿದ್ರಿ. ಕೇಕ್ ಕಟ್ ಮಾಡಿ ಅದ ಮುಂಜಾನೆ ಮತ್ತೆ ಮಕ್ಕೊಂದಿರಿ. ಮಕ್ಕೊಂಡಿ ಮುಂಜೆ ದರ್ವಾಜ ಕದ ಹಾಕಿದಿತ್ರಿ. ಮತ್ತೆ ಹೋದ್ರಿ ನಾವು. ಹೋದ್ರಿ.